ಯೂತ್ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೆ ತೆರಳಿದಂತ ಯುವಕ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತನಿಗೆ ಚಾಕು ಇರಿತ. ಡಿಕೆ ಸುರೇಶ್ ನಾಮಿನೇಷನ್ ಫೈಲಿಂಗ್ಗೆ ಹೋಗಿದ್ದಂತ ಯುವಕ ನಾಮಿನೇಷನ್ಗೆ ಹೋಗಿದ್ದಕ್ಕೆ ಗಲಾಟೆ ತೆಗೆದು ಇರಿಯಲಾಗಿದೆ. ಸೊ ತುಮಕೂರಿನಲ್ಲಿ ಬಿಜೆಪಿಯ ಮೂವರಿಂದ ಇದಾಗಿರೋದು. ಇರಿತಕ್ಕೊಳಗಾಗಿರುವಂಥ ಕೀರ್ತಿ ಅನ್ನುವ ಹುಡುಗ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಂಧಿತ ಆರೋಪಿಗಳು. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿಗೆ ಹಲ್ಲೆ ಆಗಿದೆ. ಕುಣಿಗಲ್ ತಾಲೂಕಿನ ನಡೆಮಾವಿನಪುರದಲ್ಲಿ ಆಗಿರುವಂಥ ಘಟನೆ. ಆರೋಪಿಗಳಾದಂಥ ಚಂದ್ರ, ಜಗದೀಶ್, ಸುನಿಲನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಇನ್ನು ನಿನ್ನೆಯಷ್ಟೇ ಬರ ಪರಿಹಾರದ ಬಗ್ಗೆ ಮಾಧ್ಯಮಗೋಷ್ಠಿ ನಡೆಸಿದ್ದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಕೈ ನಾಯಕರು ವಾಗ್ದಾಳಿ ನಡೆಸಿದರು. ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ವಿತ್ತ ಸಚಿವೆ ಬಹಿರಂಗ ಚರ್ಚೆಗೂ ಆಹ್ವಾನಿಸ ಬರಲಿಲ್ಲ ಅಂತ ಹೇಳಿದ್ರು. ಏನು ಹೇಳಿದ್ರು ಬನ್ನಿ ನೋಡೋಣ. ನೀವು ಯೋಚನೆ ಮಾಡಿ, 10 ವರ್ಷ ಆಯ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ. ಏನಾದ್ರು ಮಾಡಿದ್ರ? ಬೆಂಗಳೂರಿಗೆ ಏನಾದ್ರು ಮಾಡಿದಾರ? ಕುಡಿಯೋ ನೀರು ಕೊಡ್ಲಿಲ್ಲ. ನಮ್ಮ ರಾಜ್ಯದಿಂದ ಡೆಲ್ಲಿ ಸರ್ಕಾರಕ್ಕೆ 4,30,000 ಕೋಟಿ ರೂಪಾಯಿಯನ್ನ ತೆರಿಗೆ ಮೂಲಕ ಕೊಡ್ತೀವಿ. ಎಷ್ಟು? 4,30,000 ಕೋಟಿ. ನಮ್ಗೆ ಎಷ್ಟು ಗೊತ್ತಾ ವಾಪಸ್ ಬರೋದು? ನಾವು ಇಷ್ಟು ತೆರಿಗೆ ಕೊಟ್ಟವರಿಗೆ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ 2. ಅಲ್ಲರಿ, ಬರಕ್ಕೂ ಆಯೋಗಕ್ಕೂ ಏನ್ ಸಂಬಂಧ? ಅವರೇ ಮಿನಿಸ್ಟ್ರು. ಎಷ್ಟು ದಿನ ಆಯ್ತು ನಾವು ಕೊಟ್ಟು. ಐ ಆಮ್ ವೆರಿ ಹ್ಯಾಪಿ. ಶ್ರೀ ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಅಗ್ರೀಡ್ ದಟ್ ದೇರ್ ವಾಸ್ ಎ ಲ್ಯಾಪ್ಸ್ ಆನ್ ಹರ್ಸೆಲ್ಫ್. ನಾನು ಇವತ್ತು ಕೂಡ ಅವ್ರಿಗೆ ಅರ್ಥ ಆಗಿದೆ. ಕರ್ನಾಟಕ ರಾಜ್ಯದ ಜನತೆ ಇದಕ್ಕೆ ದೊಡ್ಡ ಅಕ್ಷರ ಅಪರಾಧ